ಡೇ ಮಾರ್ನಿಂಗ್ 4:30. ಸೊ ಹೆಣ್ಮಕ್ಳಿಗೆ ಬೆಳಗಿನ ಕೆಲಸ ಅಂತಂದರೆ ಮೊದಲನೇ ಕೆಲಸ ಅಂದರೆ ಬಾಗಿಲೆಲ್ಲ ತೊಳೆಯೋದು, ರಂಗೋಲಿ ಬಿಡೋದು. ಹಾಗೆ ನಾನು ಕೂಡ ಬಾಗಿಲೆಲ್ಲ ತೊಳೆದು ರಂಗೋಲಿನೆಲ್ಲ ಬಿಟ್ಟು ಡೈರೆಕ್ಟಾಗಿ ತಿಂಡಿ ಮಾಡ್ಕೊಂಬಿಡೋಣ ಅಂತ ಕಿಚನಿಗೆ ಹೋದೆ. ಹಾಗೆ ಇವತ್ತಿನ ತಿಂಡಿಗೆ ನೀಟೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ನಾರ್ಮಲಾಗಿ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೆಟೊ ಎಲ್ಲವನ್ನು ಕಟ್ ಮಾಡಿಕೊಂಡು ಒಂದು 5 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಗೆ ಉದ್ದಿನ ಬೇಳೆನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಟೊಮೆಟೊನ ಹಾಕಿ ಅದು ಕೂಡ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಚಿಟಿಕೆ ಆಗುವಷ್ಟು ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಕೊನೆಯಲ್ಲಿ ಸ್ವಲ್ಪ ಹಾಗೆ ಉಪ್ಪು ಜೊತೆಗೆ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡೆ. ಸೊ ನಂತರ ಬೇಯಿಸಿಟ್ಕೊಂಡಿರುವಂಥ ಅನ್ನವನ್ನು ಕೂಡ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿರುವಂಥ ಚಿತ್ರಾನ್ನ ರೆಡಿನೇ ಆಗೋಗ್ಬಿಡುತ್ತೆ. ಇಷ್ಟೆಲ್ಲ ಮಾಡೋದ್ರೊಳಗಡೆ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ. ಸೊ ನಂತರ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅವು ಕೂಡ ಕಳಿಸಿ ನಾನು ಕೂಡ ಸ್ನಾನ ಮಾಡಿ ಮಿಕ್ಕಿರುವಂಥ ಕೆಲಸಗಳನ್ನೆಲ್ಲ ಮುಗಿಸಿ ನಂತರ ನನ್ನ ಮಗಳಿಗೂ ಕೂಡ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಸೊ ಮಿಕ್ಕಿರುವಂಥ ಸ್ಮಾಲ್ ಕೆಲಸ ಎಲ್ಲ ಮುಗಿಸಿ ನಂತರ 12:30ಗೆ ನನ್ನ ಮಗಳಿಗೆ ಊಟ ಕೂಡ ಕೊಟ್ಬಿಟ್ಟು ಸೊ ಬರಬೇಕಾದ್ರೆ ಸ್ವಲ್ಪ ತರಕಾರಿ, ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಹಾಗೆ ಎಲ್ಲವನ್ನು ಕೂಡ ತಂದು ಹಾಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಇವತ್ತಿನ ರಾತ್ರಿ ಊಟಕ್ಕೆ ನಾನು ಅಲಸಂದಿ ಕಾಳನ್ನ ಸೇರಿಸಿ ಸಾಂಬಾರನ್ನ ಮಾಡ್ಕೊಂಬಿಡೋಣ ಅಂತ ಅಲಸಂದಿ ಕಾಳನ್ನ ನೆನೆಸಿ ಹಾಗೆ ತಿಟ್ಕೊತಿದ್ದೀನಿ. ಒಂದು 2 ಅವರ್ ನೆನೆಸಿ ಅಲಸಂದಿ ಕಾಳಲ್ಲಿ ಸಾಂಬಾರನ್ನ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಣಗಿರೋ ಕಾಳಲ್ಲಿ ನೆನೆಸಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದು ರೆಸಿಪಿ ಕೂಡ ನಾನು ಬೇಕು ಅಂದರೆ ನಾಳೆ ಕೂಡ ಅಪ್ಲೋಡ್ ಮಾಡ್ತೀನಿ. ಹಾಗೆ ನಾನು ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದಿರಲ್ಲ, ಅದರಲ್ಲೂ ಹಣ್ಣನ್ನು ತೊಗೊಂಬರ್ತೀನಿ. ಸೊ ಅದ್ರಂತಲೂ ಮನೆಗೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮನೆಯೆಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇವತ್ತಿನ ಹಾಫ್ ಡೇ ಮೆನ್ಯೂಲಾಗಿ ಈ ಥರ ಇತ್ತು. ಇದೇ ಥರ ಒಳ್ಳೊಳ್ಳೆ ವಿಡಿಯೋಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.